ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಊರಿಂದ ತುಂಬಾನೇ ಸೊಪ್ಪು ಕಟ್ ಕಳಿಸಿದ್ರು. ಸೊ ಇವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಅನ್ಕೊಂಡೆ. ನಂಗಂತೂ ಉಪ್ಸಾರು ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲೂ ಸೊಪ್ಪಿನ ಉಪ್ಸಾರು ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸೊಪ್ಪಿಂದ ಅಂತೂ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಸ್ಕಿನ್ ಮತ್ತೆ ಹೇರ್ಗೆ ಕೂಡ ಒಳ್ಳೇದು. ಅಂಡ್ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಅಂಡ್ ಡೈಜೆಷನಿಗೂ ಕೂಡ ತುಂಬಾನೇ ಹೆಲ್ಪ್ ಮಾಡಿ ಕಾನ್ಸ್ಟಿಪೇಷನ್ನ ದೂರ ಮಾಡುತ್ತೆ. ಅಂಡ್ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದ. ಸೊ ನೀವು ನುಗ್ಗೆ ಸೊಪ್ಪನ್ನ ಅವಾಗವಾಗ ತಿಂತಾ ಇರಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಬನ್ನಿ ಇವಾಗ ಹೇಗ್ ಮಾಡೋದು ನುಗ್ಗೆ ಸೊಪ್ಪು ಉಪ್ಸಾರು ಅಂತ ನೋಡ್ಕೊಂಡ್ ಬರೋಣ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ನುಗ್ಗೆ ಸೊಪ್ಪನ್ನ ಈ ತರ ಬಿಡ್ಸ್ಕೊಬೇಕು, ಸಣ್ಣ ಸಣ್ಣದಾಗಿ ಎಳೆ ಎಳೆಯಾಗಿ ಬಿಡ್ಸ್ಕೊಬೇಕು. ಬಿಡ್ಸ್ಕೊತಾ ಇರ್ಬೇಕಂದ್ರೆ ನೀವು ಕಾಳನ್ನ ಕೂಗಿಸ್ಕೊಬಹುದು. ನಾನು ಇವತ್ತು ಹಲಸಂದೆ ಕಾಳು ಹಾಕಿದ್ದೀನಿ. ಸೊ ಜಸ್ಟ್ ಒನ್ ಟೈಮ್ ಅಷ್ಟೇ ಕೂಗಿಸ್ಕೊಳ್ಳಿ. ಸೊಪ್ಪು ಹಾಕಿದ್ಮೇಲೆ ಕೂಗ್ಸೋ ನೆಸೆಸಿಟಿ ಇಲ್ಲ. ಇದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಸೊಪ್ಪನ್ನ. ಸೊ ಹಾಗೆ ಬೇಯಿಸಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನು ಕಾಳನ್ನ ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ರಿಂದ ಸೊ ಸೊಪ್ಪು ಬಿಡಿಸಿದ ತಕ್ಷಣ ಅದನ್ನ ನಾನು ಕಾಳು ಒಳಗಡೆ ತುಂಬಿಕೊಂಡೆ. ಸೊ ಒಂದು ಟೊಮೊಟೊನ ನೀವು ಆ್ಯಡ್ ಮಾಡ್ಬೋದು. ನೀವು ತುಂಬಾ ಜಾಸ್ತಿ ಮಾಡ್ತಿದ್ದೀರಾ ಅಂದ್ರೆ 2 ಟೊಮೊಟೊ ಆ್ಯಡ್ ಮಾಡ್ಬೋದು. ಅದ್ರ ಜೊತೆ ಉಪ್ಪು ಕೂಡ ಸೇರಿಸ್ಕೊಂಡು ಹಾಗೆ ಬೇಯಿಸ್ಕೊಳ್ಳಿ. ಅದು ಬೇಯೋಷ್ಟರಲ್ಲಿ ನಾವು ಮೆಣಸಿನ್ಕಾಯಿ ಖಾರ ಮಾಡ್ಕೊಂಡ್ ಬರೋಣ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಮನೆಯಲ್ಲಿ ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಖಾರ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದ್ರೆ ನಾವು ಒಣಮೆಣಸಿನ್ಕಾಯಿ ಖಾರನ ಮಾಡ್ಕೊಂತೀವಿ. ಸೊ ಮೆಣಸಿನ್ಕಾಯಿ ಖಾರ ಮಾಡ್ಬೇಕಂದ್ರೆ ನೀವು ಫಸ್ಟ್ ಮೆಣಸಿನ್ಕಾಯಿನ ಹುರ್ಕೊಬೇಕು. ಈ ತರ ಅದಕ್ಕೆ ನೀವು ಮೆಣಸಿನ್ಕಾಯಿನ ಹುರ್ಕೊಂಡಾದ್ಮೇಲೆ ಸೊ ಬಿಸಿ ಮಾಡಾದ್ಮೇಲೆ ನೀವು ಅದಕ್ಕೆ ಬೆಳ್ಳುಳ್ಳಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಬೆಳ್ಳುಳ್ಳಿನ ಆ್ಯಡ್ ಮಾಡಿ, ಅಂಡ್ ಮೆಣಸು, ಜೀರಿಗೆ ಮತ್ತೆ ಹುಣಸೆ ಹಣ್ಣು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು, ನೀವು ತುಂಬಾ ಖಾರ ತಿಂತೀರಂದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು. ಅಂಡ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ರುಬ್ಬಿದ್ರೆ ಸೊ ನೋಡಿ ನೀವು ಈ ಹದಕ್ಕೆ ರುಬ್ಕೊಬಹುದು. ನಿಮ್ಗೆ ತರ್ತರಿ ಇಷ್ಟ ಆಗಲ್ಲ ಅಂದ್ರೆ ನುಣ್ಣು ಕೂಡ ರುಬ್ಕೊಬಹುದು. ಖಾರ ಎಲ್ಲ ಆದ್ಮೇಲೆ ನೀವು ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೊ ಅದೇ ಜಾರಿಗೆ ನೀವು ಸ್ವಲ್ಪ ನೀರ್ ಹಾಕಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಸಾರಿಗೆ. ಸೊ ಅದಂತೂ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಖಾರದ ನೀರ್ನ ನೀವು ಆ್ಯಡ್ ಮಾಡಿದ್ರಿ ಅಂದ್ರೆ ಉಪ್ಸಾರು ಅಂತೂ ಇನ್ನ ಟೇಸ್ಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾನು ಸೊಪ್ಪನ್ನ ಹುರ್ಕೊಬೇಕಿತ್ತು. ಸೊ ನಾನು ಒಂದು ಸೊಪ್ಪು ಬೋಸಿ ತಗೊಂಡು ಉಪ್ಸಾರನ್ನ ಮಾತ್ರ ಇಟ್ಟು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡೆ. ಅಷ್ಟರಲ್ಲಿ ನಾನು ಆ ಸೊಪ್ಪು ಸೋರ್ತಾ ಇರಲಿ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸೊಪ್ಪನ್ನ ಹುರಿದ್ರೆ ನಿಜವಾಗ್ಲೂ ಸಿಕ್ಕಾಪಡೆ ಟೇಸ್ಟ್ ಇರುತ್ತೆ. ಹಾಗೆ ತಿನ್ನೋದಕ್ಕಿಂತ ಈ ತರ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಕಾಯಿ ಎಲ್ಲ ತುರ್ಕೊಂಡು ನಾವು ಅದನ್ನ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಟ್ವಿ ಅಂದ್ರೆ ನಿಜವಾಗ್ಲೂ ಟೇಸ್ಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಆನಿಯನ್ ಮತ್ತೆ ಚಿಲ್ಲಿನ ಕಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಉಪ್ಸಾರನ್ನ ತಿಂದ್ರೆ ಏನೋ ಮನ್ಸಿಗೆ ಸಮಾಧಾನ. ಅದರಲ್ಲೂ ನಾವು ಮಂಡ್ಯದವ್ರಿಗಂತೂ ಉಪ್ಸಾರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ಎಲ್ಲ ಕಟ್ ಮಾಡಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಸೊ ಸಾಸಿವೆ ಮತ್ತೆ ಕರಿಬೇವು ಎಲ್ಲ ಸೇರಿಸ್ಕೋಬೇಕು. ಸೊ ಮಾಮೂಲಿ ಒಗ್ಗರಣೆ ಹೇಗೆ ಮಾಡ್ತೀರಾ ಆ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀವು ಕಟ್ ಮಾಡ್ಕೊಂಡಿರೋದನ್ನ ಹಾಕಿ, ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು. ಬಟ್ ಸೊಪ್ಪಿಗೆ ಆಲ್ರೆಡಿ ಹಾಕಿರ್ತೀರಾ ಮತ್ತೆ ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಆಲ್ರೆಡಿ ಬೆಂದಿರುತ್ತೆ, ಜಸ್ಟ್ ಫ್ರೈಯಿಂಗ್ ಅಷ್ಟೇ ನೀವು ಮಾಡ್ಕೊಬೇಕು. ಚೆನ್ನಾಗಿರುತ್ತೆ ನಿಜವಾಗ್ಲೂ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಯಾವತ್ತೂ ಈ ತರ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಕೊಂಡು ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ನಾನು ಮಾಡಿದ್ದ ಅಡುಗೆನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ರು, ಖುಷಿ ಪಟ್ರು. ಸೊ ನಾವೇನಾದ್ರೂ ಅಡುಗೆ ಮಾಡಿದಾಗ ಮನೆಯವ್ರು ಚೆನ್ನಾಗಿದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಇದನ್ನ ನೀವು ಅನ್ನ ಜೊತೆ ಮುದ್ದೆ ಜೊತೆ ತಿಂದ್ರೆ ಅಂತೂ ಇನ್ನ ಸಕ್ಕತ್ತಾಗಿರುತ್ತೆ. ಸೊ ಉಪ್ಸಾರು ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.